ನಮಸ್ಕಾರ ಸ್ನೇಹಿತರೆ. ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ದೌರ್ಜನ್ಯದ ತಾಂಡವ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ವಿಜ್ಞಾನಿಗಳು, ವಿಚಾರಪ್ರಿಯರು ತಮ್ಮ ಜೀವನದ ಸರ್ವಸ್ವವನ್ನು ಪಣವಾಗಿಟ್ಟು ಸತ್ಯಾನ್ವೇಷಣೆ ಮಾಡುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುತ್ತಿದ್ದಾರೆ. ಪ್ರಕೃತಿ ಶಕ್ತಿಗಳ ವಿವಿಧ ತೆರನಾದ ಉಪಯೋಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಆದರೆ ಅವರ ಶ್ರಮದ ಫಲವು ಮನುಷ್ಯನ ಹೃದಯದಲ್ಲಿರುವ ದುರಿತವನ್ನು ಪೋಷಿಸುತ್ತಿದೆಯಲ್ಲ. ಸತತ ಪರಿಶ್ರಮದಿಂದ ಪ್ರಕೃತಿ ರಹಸ್ಯವನ್ನು ಭೇದಿಸಿ ಅವರು ಕಂಡುಹಿಡಿದ ಶಕ್ತಿಗಳು ಅಧರ್ಮಿಗಳ ಕೈಯಲ್ಲಿ ಸಿಕ್ಕಿ ಮನುಕುಲದ ಅಮಂಗಲಕ್ಕೆ, ಅನಾಹುತಕ್ಕೆ ಕಾರಣವಾಗುತ್ತಿದೆ. ವಿಜ್ಞಾನದ ವಿಧ್ವಂಸಕ ಮುಖವನ್ನು ನಾವು ನೋಡಬೇಕು ಅಲ್ಲವೇ? 1945 ಇಸವಿ ಆಗಸ್ಟ್ ತಿಂಗಳ 6ನೇ ತಾರೀಕು ಸೋಮವಾರ ಬೆಳಗಿನ ಹೊತ್ತು 8 ಗಂಟೆಯಾಗಿ 15 ನಿಮಿಷ ಕಳೆದಿತ್ತು. ಸುಮಾರು 60,000 ಗಂಡಸರು, ಹೆಂಗಸರು, ಮಕ್ಕಳು ಏಕಕಾಲದಲ್ಲಿ ನಾಶವಾದರು. 1,00,000ಕ್ಕಿಂತ ಹೆಚ್ಚಿನ ಜನರು ಗಾಯಗೊಂಡರು. ಅತಿ ದೊಡ್ಡ ಬಂದರು ನಾಶವಾಯಿತು. ಮಹಾನಗರ ಒಂದು ಧ್ವಂಸವಾಯಿತು. ಕೆಲವೇ ನಿಮಿಷಗಳಲ್ಲಿ ಈ ವಿಧ್ವಂಸಕ ಕೃತ್ಯ ನಡೆಯಿತು. ಜಪಾನಿನ ಹಿರೋಶಿಮಾದ ಮೇಲೆ ಅಮೆರಿಕನ್ನರ ಪ್ರಥಮ ಅಣುಬಾಂಬು ಸ್ಫೋಟದ ಪರಿಣಾಮ ಅದು. ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನ ಕೊಲ್ಲುವ ಕಲೆಯಲ್ಲಿ ಅತ್ಯಂತ ಭಯಾನಕ ಪ್ರಗತಿಯನ್ನು ಸಾಧಿಸಿದೆ. ಹೆಚ್ಚಿನ ವಿವರಣೆ ಅಗತ್ಯವಿಲ್ಲ. ಇತ್ತೀಚಿನ ಪತ್ರಿಕೆಯ ಅಧಿಕೃತ ವರದಿ ಇದು. ವಿವಿಧ ರೀತಿಯ ಸುಮಾರು 50,000 ಪ್ರಬಲ ಮಾರಕ ಅಣ್ವಸ್ತ್ರಗಳನ್ನು ಜಗತ್ತಿನ 5 ರಾಷ್ಟ್ರಗಳು ಸಂಗ್ರಹಿಸಿ ಇಟ್ಟುಕೊಂಡಿವೆ. ಹಿರೋಶಿಮಾದ ಮೇಲೆ ಎಸೆದ ಬಾಂಬ್ಗಿಂತ 10 ಲಕ್ಷ ಪಟ್ಟು ಹೆಚ್ಚು ನಾಶಕಾರಕ ಶಕ್ತಿಯುಳ್ಳವು ಇವು. ಇವುಗಳಲ್ಲಿ ಸುಮಾರು 95% 97% ಅಸ್ತ್ರಗಳು 2 ಪ್ರಮುಖ ಪ್ರಬಲ ರಾಷ್ಟ್ರಗಳ ಕೈಯಲ್ಲಿವೆ. ಉಳಿದವುಗಳು ಚೀನಾ, ಇಂಗ್ಲೆಂಡ್, ಫ್ರಾನ್ಸ್ ಈ ದೇಶಗಳ ಹತ್ತಿರ ಇವೆ. ಈ 2 ಪ್ರಬಲ ರಾಷ್ಟ್ರಗಳು ದಿನದಿನವೂ $10 ಮಿಲಿಯನ್ ಅಣ್ವಸ್ತ್ರಗಳನ್ನು ಪಡೆಯುವುದಕ್ಕಾಗಿಯೂ $100 ಮಿಲಿಯನ್ ಅವುಗಳ ನಿರ್ಯಾತ, ಪ್ರಯೋಗ ಮತ್ತು ಕೂಡಿಡುವ ವ್ಯವಸ್ಥೆಗಾಗಿಯೂ ಖರ್ಚು ಮಾಡಿವೆ. ಇಷ್ಟಾದರೂ ಅಣ್ವಸ್ತ್ರಗಳ ತಯಾರಿಕೆಯನ್ನು ನಿಲ್ಲಿಸುವ ಯೋಚನೆ ಏನೂ ಇಲ್ಲ. ತೋರಿಕೆಯ ಯೋಚನೆ. ಒಪ್ಪಂದ ಮಾಡಿಕೊಂಡರೂ ಯಾರೂ ನಿಲ್ಲಿಸಲು ಸಿದ್ಧರಿಲ್ಲ. ಮಾರಕಾಸ್ತ್ರಗಳಿಂದ ಮಾನವ ಕುಲದ ವಿನಾಶ ಕಾರ್ಯದಲ್ಲಿ ಸಾಧಿಸಿದ ಪ್ರಗತಿ, ಕ್ಷಿಪ್ರತೆಯನ್ನು ಕುರಿತು ಕೆಲ ವಿವರಗಳು ಹೀಗಿವೆ. ಯುರೋಪಿನಲ್ಲಿ 19ನೇ ಶತಮಾನಕ್ಕೆ ಮೊದಲು 1,000 ವರ್ಷಗಳಲ್ಲಿ ಯುದ್ಧಗಳಲ್ಲಿ ಮಡಿದವರ ಒಟ್ಟು ಸಂಖ್ಯೆ 20,000 ಮಿಲಿಯನ್. ಆದರೆ ಈ ಶತಮಾನವೊಂದರಲ್ಲೇ ಯುದ್ಧಗಳಲ್ಲಿ ಮಡಿದವರು 70,000 ಮಿಲಿಯನ್. ಇದು 2ನೇ ಮಹಾಯುದ್ಧದವರೆಗಿನ ಅಂಕೆ ಸಂಖ್ಯೆ. 2ನೇ ಮಹಾಯುದ್ಧದ ನಂತರವೂ ನಡೆದ ಹಲವು ಯುದ್ಧಗಳಲ್ಲಿ 1 ಕೋಟಿಗೂ ಹೆಚ್ಚು ಜನ ಮಡಿದಿದ್ದಾರೆ. ಮುಂದಿನ ವಿಷಯ ವಿಜ್ಞಾನದ ಕರಾಳ ವದನ. ನಮ್ಮ ಸುಖ ಸೌಕರ್ಯಗಳ ಯತ್ನಕ್ಕೆ ವಿಜ್ಞಾನದ ದೈತ್ಯ ಶಕ್ತಿಯ ಬೆಂಬಲ ದೊರೆತಿದೆ. ಆದರೆ ಅದರಿಂದ ಈ ಸುಖ ಸೌಕರ್ಯಗಳ ಆಕರ್ಷಣೆ, ಅವುಗಳ ಬಯಕೆಯ ತೀವ್ರತೆ, ಅವು ತರುವ ಬಂಧನ, ಇವುಗಳ ತೀವ್ರತೆಯೂ ಹೆಚ್ಚುತ್ತಿದೆ. ಬ್ರಿಟನ್ನಿನಲ್ಲಿ ವಾಹನಗಳ ಅಪಘಾತದಿಂದ 1 ವರ್ಷದಲ್ಲಿ ಮಡಿದವರ ಸಂಖ್ಯೆ 7,000. ಗಾಯಗೊಳ್ಳುವವರು 1,00,000 ಮಂದಿ. ಅಮೆರಿಕಾದಲ್ಲಿ 1 ವರ್ಷದಲ್ಲಿ ಅವಘಡಗಳಲ್ಲಿ ಮಡಿಯುವವರು 45,000 ಮಂದಿ. ಅಪಘಾತದಿಂದ ಗಾಯಗೊಳ್ಳುವವರು ಹಲವು ಲಕ್ಷ ಮಂದಿ. ನಿಜ, ವಿಜ್ಞಾನವು ನಮ್ಮ ಸುಖವನ್ನು ಅಪಾರ ಮಟ್ಟದಲ್ಲಿ ಹೆಚ್ಚಿಸಿದೆ. ನಮಗೆ ಇಂದು ಸೌಕರ್ಯ ಹೆಚ್ಚಾಗಿದೆ, ಆಯಸ್ಸು ಹೆಚ್ಚಿದೆ, ಆದರೆ ಕುಡಿತವೂ ಹೆಚ್ಚಿದೆ.
ಇದು 1982 ಇಸವಿಯಲ್ಲಿ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಲೇಖನ ಮಾಲೆಯ ಸಾರ. ನಾಗರಿಕತೆಯ ಪ್ರಗತಿಯ ಬಗ್ಗೆ ಪ್ರತಿಯೊಬ್ಬನಿಗೂ ಹೆಮ್ಮೆ ಇದೆ. ಆದರೆ ಮದ್ಯ ಕುಡಿದು ಪ್ರಾಣಿಗಿಂತಲೂ ಹೊಲಸು ಮಟ್ಟದಲ್ಲಿ ವರ್ತಿಸುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಪಶ್ಚಿಮ ಜರ್ಮನಿಯಲ್ಲಿ 1991ರಲ್ಲಿ 1,500 ಕೋಟಿ ರೂಪಾಯಿ ಮದ್ಯ ಮತ್ತು ಸಿಗರೇಟುಗಳಿಗಾಗಿ ಖರ್ಚಾಗಿತ್ತು. ಈಗ ಈ ಸಂಖ್ಯೆ 2-4 ಪಾಲು ಹೆಚ್ಚಿರಬೇಕು. ಮದ್ಯ ಕುಡಿದು ಕಾರು ನಡೆಸುವುದರಿಂದ ಉಂಟಾಗುವ ಅವಘಡಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇವೆ. ಬ್ರಿಟನ್ನಿನಲ್ಲಿ ವರ್ಷವೊಂದಕ್ಕೆ 4,000 ಮಿಲಿಲೀಟರ್ಗೂ ಹೆಚ್ಚಾಗಿ ಮದ್ಯ ಸೇವನೆ ನಡೆಯುತ್ತಿದೆ. ಮದ್ಯ ಮತ್ತು ಸಿಗರೇಟುಗಳ ಮೇಲಿನ ತೆರಿಗೆಯಿಂದ ಅಲ್ಲಿಯ ಸರ್ಕಾರಕ್ಕೆ ವರ್ಷವೊಂದರಲ್ಲಿ ಬರುವ ಆದಾಯ 1,170 ಕೋಟಿ ರೂಪಾಯಿಗಳು. ಅತಿ ಹೆಚ್ಚಿನ ವೈಜ್ಞಾನಿಕ ಸಾಧನ ಸಂಪತ್ತಿರುವ ಅಮೆರಿಕದಲ್ಲಿ ಅರ್ಧ ಗಂಟೆಗೆ 1 ಕೊಲೆ, ಅರ್ಧ ಗಂಟೆಗೆ 1 ಅತ್ಯಾಚಾರ, ಗಂಟೆಗೆ 10 ದರೋಡೆ, 1 ಗಂಟೆಯಲ್ಲಿ 40 ಕಾರುಗಳ ಕಳ್ಳಸಾಗಾಣಿಕೆ ಎಂದು ತಜ್ಞರು ವರದಿ ಮಾಡುತ್ತಾರೆ. ಇವುಗಳ ಒಟ್ಟು ಸಂಖ್ಯೆ ವರ್ಷಕ್ಕೆ 2 ಮಿಲಿಯಕ್ಕಿಂತ ಹೆಚ್ಚು. ಕೊಲೆಗಡುಕರು ಅತ್ಯುತ್ತಮ ವೈಜ್ಞಾನಿಕ ಸಲಕರಣೆಗಳಿಂದ ಸುಸಜ್ಜಿತರಾಗಿ ಬಹಳ ನಾಜೂಕಾಗಿ ತಮ್ಮ ಕಾರ್ಯವನ್ನು ಕೈಗೊಂಡು ಶೋಧನೆಗೆ ಪೊಲೀಸರು ಮಾಡುವ ಭಗೀರಥ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಕೊಲೆ ಪತ್ತೆಯಾಗುವುದು 4ರಲ್ಲಿ 1 ಮಾತ್ರ. 1900ರಿಂದ ಇಂದಿನವರೆಗೆ ಕೇವಲ ಕೊಲೆಗಡುಕರ ಗುಂಡುಗಳಿಂದ ಹತರಾದವರು 8 ಲಕ್ಷ ಮಂದಿ. ಅಂದರೆ ಜನಹೃದಯದ ದುರಿತ, ದೌರ್ಜನ್ಯಗಳ ಪರಿಚಯ ಆಗುತ್ತದೆ. ಕಳೆದ 1 ವರ್ಷದಲ್ಲೇ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಮಂದಿ 10,000 ಎಂದಾಗ ಅವರ ಮಾನಸಿಕ ತುಮುಲ ಮತ್ತು ವ್ಯಗ್ರತೆ ಎಂತಹ ತೀವ್ರ ಮಟ್ಟದ್ದು ಎನ್ನುವ ಸಂಗತಿ ಅರ್ಥವಾದೀತು. ಮಾನಸಿಕ ತುಮುಲ ಮತ್ತು ವ್ಯಗ್ರತೆಯನ್ನು ಸೂಚಿಸುವ ಇತರ ವಿವರಗಳನ್ನು ತಜ್ಞರು ನೀಡುತ್ತಾರೆ. ಅಮೆರಿಕದಲ್ಲಿ 1 ವರ್ಷದಲ್ಲಿ ಜನ ನುಂಗುವ ಆಸ್ಪಿರಿನ್ ಅಥವಾ ತತ್ಸಮಾನ ಮಾತ್ರೆಗಳ ಪ್ರಮಾಣ 28,000 ಟನ್. ನರಗಳ ಉದ್ವೇಗ ತಣಿಸಲು 100 ಕೋಟಿ ರೂಪಾಯಿಗಳ ಔಷಧ ಸೇವಿಸುತ್ತಾರೆ. ನಿದ್ರಾಸುಖದಿಂದ ವಂಚಿತರಾದ ಅಸಂಖ್ಯ ಮಂದಿ ನಿದ್ರೆ ಗುಳಿಗೆಗಳನ್ನು ನುಂಗಲೇಬೇಕಾಗಿದೆ. ಇನ್ನೊಂದು ಹೊಸ ಚಟ ಮತ್ತು ಬರಿಸುವ ಮಾದಕ ದ್ರವ್ಯ ಸೇವನೆಯ ಚಟ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ಯುವಕ ಯುವತಿಯರಲ್ಲಿ ಸಾಕಷ್ಟು ಪ್ರಸಾರವಾಗುತ್ತಿದೆ. 1970ನೇ ಇಸವಿ ನವೆಂಬರ್ ತಿಂಗಳ ರೀಡರ್ಸ್ ಡೈಜೆಸ್ಟ್ ಮಾಸಪತ್ರಿಕೆಯಲ್ಲಿ ಆರ್ಟ್ ಲಿಂಕ್ ಲೆಟರ್ ಒಂದು ಹೃದಯ ವಿದ್ರಾವಕ ಲೇಖನ ಬರೆದಿದ್ದ. ತನ್ನ 20 ವರ್ಷ ವಯಸ್ಸಿನ ಮಗಳು LSD ಸೇವಿಸಿ ಮಹಡಿಯಿಂದ ಹಾರಿ ಪ್ರಾಣ ಕಳೆದುಕೊಂಡ ಘಟನೆಯ ವಿವರವನ್ನು ನೀಡಿ ಅಮೆರಿಕದ ತಂದೆ ತಾಯಿಗಳನ್ನು ಹೀಗೆಂದು ಎಚ್ಚರಿಸಿದ್ದ: ನಮ್ಮ ಮೇಲೆ ಬಿದ್ದಿರುವ ದುರಂತದ ನೆರಳು ಪ್ರತಿಯೊಂದು ಕುಟುಂಬದ ಮೇಲೂ ಬಿದ್ದಿದೆ. ಶಿಕ್ಷಣದ ಮಟ್ಟ, ಐಶ್ವರ್ಯ, ಸಮಾಜದಲ್ಲಿ ಸ್ಥಾನಮಾನ ಮುಂತಾದ ಯಾವುದೇ ಸಂಗತಿಗಳು ಅದಕ್ಕೆ ಅಡ್ಡಿಯಾಗವು. ನಿಮ್ಮ ಹುಡುಗನು ಇಂದು ಇಡೀ ಅಮೆರಿಕದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಿ, ಪ್ರೌಢಶಾಲೆಯಲ್ಲಿ ಇರಲಿ ಅಥವಾ ಪ್ರಾಥಮಿಕ ಶಾಲೆಯಲ್ಲಿರಲಿ, ಅವನು ಈಗಲೇ ಇದೇ ಕ್ಷಣದಲ್ಲೇ ಅಕ್ರಮ ಮಾದಕ ವಸ್ತುಗಳ ಸಂಪರ್ಕಕ್ಕೆ ಬರುತ್ತಿದ್ದಾನೆ. ಹಾಗಿಲ್ಲವೆಂದು ಭಾವಿಸಿದಲ್ಲಿ ಅಂಥ ಕುರುಡು ನಂಬಿಕೆ ಇನ್ನೊಂದಿಲ್ಲ. ಸುಖ ಲೋಲುಪತೆ ಮತ್ತು ಸ್ವೇಚ್ಛಾಚಾರಕ್ಕೆಳೆಸಿದ ಸ್ವಾತಂತ್ರ್ಯಕ್ಕೆ ವಿಜ್ಞಾನ ತಾಂತ್ರಿಕತೆಯ ಸಹಕಾರ ಎಂಥ ಕ್ಷೋಭೆಯನ್ನುಂಟು ಮಾಡಿದೆ. ವಿಯೆಟ್ನಾಂ ಯುದ್ಧದಲ್ಲಿ 45,000 ಯೋಧರು ಮಡಿದರೆ ಮಾದಕ ದ್ರವ್ಯ ಸೇವಿಸಿ ಸತ್ತವರ ಸಂಖ್ಯೆ 1,40,000. ಈ ಮಾದಕ ದ್ರವ್ಯಗಳನ್ನು ಮಾರುವ 13 ಬೃಹತ್ ಸಂಸ್ಥೆಗಳಿವೆ ಎಂದು ಪತ್ತೆ ಹಚ್ಚಲಾಗಿದೆ. ಇವುಗಳಲ್ಲಿ ಒಂದು ಕಳ್ಳ ವ್ಯಾಪಾರಿ ಸಂಸ್ಥೆಯು 1 ವರ್ಷದಲ್ಲಿ ನಡೆಸುತ್ತಿದ್ದ ವ್ಯಾಪಾರ 2,000 ಕೋಟಿ ರೂಪಾಯಿಗಳಷ್ಟು. ಮುಂದಿನ ವಿಷಯ
ನೈತಿಕತೆ ನಿರ್ನಾಮ. ವಿದೇಶಗಳಲ್ಲಿ ತಜ್ಞರು, ಸಂಶೋಧಕರು, ಸಾಮಾಜಿಕ ಆರೋಗ್ಯದ ಕ್ಷೇಮ ಪಾಲಕರು ಆಧುನಿಕ ಯುಗದ ನೈತಿಕ ಕುಸಿತವನ್ನು ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಡೆಯುವ ಸ್ವೇಚ್ಛಾಚಾರದ ದುಷ್ಪರಿಣಾಮಗಳ ಚಿತ್ರಗಳನ್ನು ನೋಡಿ ಜನರನ್ನು ಎಚ್ಚರಿಸುವುದುಂಟು. ಸ್ತ್ರೀ ಪುರುಷರು ಹೇಗೆ ಹೆಚ್ಚು ಹೆಚ್ಚು ಸ್ವಾರ್ಥಪರಾಯಣರಾಗುತ್ತಿದ್ದಾರೆ, ಕಾಮದ ಕೆಸರಿನಲ್ಲಿ ಶೀಲದ ಚೆಲ್ಲಾಟಕ್ಕೆ ಹೇಗೆ ಸ್ವಾತಂತ್ರ್ಯ, ಸ್ವಾಭಾವಿಕತೆ, ನೈಜತೆಯ ಮೆರುಗು ನೀಡಲಾಗುತ್ತಿದೆ, ಗರ್ಭ ನಿರೋಧಕ ಸಾಮಗ್ರಿಗಳ ಬಳಕೆ ಹೇಗೆ ಹೆಚ್ಚುತ್ತಿದೆ, ಭ್ರೂಣ ಹತ್ಯೆಯ ಸಂಖ್ಯೆ ಹೇಗೆ ಏರುತ್ತಲಿದೆ, ವಿವಾಹ ವಿಚ್ಛೇದದ ಆಧಿಕ್ಯ ಹೇಗೆ ಯಾವ ಮಟ್ಟಕ್ಕಿಳಿದು ಕುಟುಂಬ ನಾಶ ಹೇಗೆ ಆಗುತ್ತಲಿದೆ, ಗುಹ್ಯ ರೋಗಗಳು ಹೇಗೆ ಪ್ರಸಾರವಾಗುತ್ತಿವೆ ಎಂಬುದನ್ನೆಲ್ಲ ಅಂಕೆ ಸಂಖ್ಯೆಗಳ ಆಧಾರದಿಂದ ಅವರು ವಿವರಿಸುತ್ತಾರೆ. ನಮ್ಮ ದೇಶದಲ್ಲಿ ವಿಜ್ಞಾನವನ್ನು ಹಾಡಿ ಹೊಗಳುವವರು, ಮೌಲ್ಯಗಳ ಮಹಿಮೆಯನ್ನು ಗುರುತಿಸದವರು ಈ ವಿವರಣೆಗಳತ್ತ ಗಮನ ಹರಿಸಬೇಕು. ಮಕ್ಕಳ ಭವಿಷ್ಯ ನಿರ್ಮಾತೃಗಳಾದ ಅಧ್ಯಾಪಕರು, ಶಿಕ್ಷಣವೇತ್ತರು, ಪ್ರತಿಯೊಂದು ವಿಷಯದಲ್ಲೂ ಪಶ್ಚಿಮವನ್ನು ಅನುಕರಿಸ ಹೊರಟ ವಿದ್ಯಾವಂತರು ಈ ವಿಷಯಗಳನ್ನು ಮನನ ಮಾಡಿ ಅದರ ಕಾರಣ ಪರಿಣಾಮಗಳನ್ನು ಗುರುತಿಸಬೇಕು. ವಿಜ್ಞಾನದ ದ್ರುತಗತಿಯ ಪ್ರಗತಿಯ ಜೊತೆಗೆ ಪಶ್ಚಿಮದಲ್ಲಿ ಧಾರ್ಮಿಕ ಶ್ರದ್ಧೆಯು ದುರ್ಬಲವಾಗುತ್ತಾ ಹೋಯಿತು. ಸ್ವಾತಂತ್ರ್ಯ ಪ್ರಿಯತೆಯು ಸ್ವೇಚ್ಛಾಚಾರಕ್ಕಿಳಿಸಿತು. ಮುಖ್ಯವಾಗಿ ಗಂಡು ಹೆಣ್ಣುಗಳ ಸಂಬಂಧಗಳಲ್ಲಿ ಮನೋವಿಶ್ಲೇಷಣಾ ಜನಕನಾದ ಫ್ರಾಯ್ಡ್ ಧಾರ್ಮಿಕ ಕಟ್ಟುಪಾಡುಗಳಿಂದ ಮನಸ್ಸನ್ನು ನಿಯಂತ್ರಿಸುವ ವಿಧಾನವನ್ನು ಅಲ್ಲಗಳೆದ. ಇದು ಮುಂದೆ ಮಕ್ಕಳ ಅಸ್ತವ್ಯಸ್ತ ಬದುಕಿಗೆ ನಾಂದಿಯಾಯಿತು. ಅಸಹಾಯ ಪುಟ್ಟ ಶಿಶು ತನ್ನ ತಂದೆ ತಾಯಿಗಳ ಆಸರೆ ಅವಲಂಬನೆಗಳಲ್ಲಿ ಬೆಳೆಯುತ್ತದೆ. ವಯಸ್ಸಾದ ಬಳಿಕ ಕಲ್ಪಿತ ಆಸರೆ ಆಲಂಬನೆಗಳು ಅವನಿಗೆ ಬೇಕು. ದೇವರು, ಧರ್ಮ ಇವುಗಳೆಲ್ಲ ಅಂತಹ ಕಲ್ಪಿತ ಆಲಂಬನೆಗಳು. ಮನುಷ್ಯ ಬೌದ್ಧಿಕ ಪ್ರಬುದ್ಧತೆ ಮತ್ತು ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸಿಕೊಂಡ ಮೇಲೆ ದೇವರ ಮೇಲೆ ನಂಬಿಕೆ ಮತ್ತು ಧಾರ್ಮಿಕ ಕಟ್ಟುಪಾಡುಗಳು ಮಾಯವಾಗುತ್ತವೆ. ಹೀಗೆಂದು ಹೇಳಿದ್ದು ಫ್ರಾಯ್ಡ್. ಮನುಷ್ಯನ ಬದುಕಿನಲ್ಲಿ ಕಾಮವೇ ಪ್ರಧಾನ ಪ್ರೇರಕ ಶಕ್ತಿ. ನಿಯಮ ಸಂಯಮಗಳ ಶೃಂಖಲೆಯಿಂದ ಮನುಷ್ಯ ತನ್ನನ್ನು ಬಂಧಿಸಿಕೊಂಡು ವ್ಯಾಧಿಗ್ರಸ್ತನಾಗಬೇಕಿಲ್ಲ ಎಂದು ಹೇಳಿದರು. ಸ್ವಚ್ಛಂದ ಲೈಂಗಿಕತೆಗೆ ಪೋಷಕವಾದ ಫ್ರಾಯ್ಡ್ನ ದೋಷಪೂರಿತ ಸಿದ್ಧಾಂತ ಪಶ್ಚಿಮದಲ್ಲಿ ವ್ಯಕ್ತಿಗೂ ಸಮಾಜಕ್ಕೂ ಎಂಥ ಹಾನಿಯನ್ನು, ನೈತಿಕ ಕುಸಿತವನ್ನು ಉಂಟು ಮಾಡಿದೆ ಎಂಬುದನ್ನು ಸೊರೊಕಿನ್ ಸಾಕ್ಷ್ಯಾಧಾರ ಸಹಿತ ಸಾಬೀತುಪಡಿಸುತ್ತಾರೆ. ಫ್ರಾಯ್ಡ್ನ ಲೈಂಗಿಕ ಸ್ವಾತಂತ್ರ್ಯ ಸಿದ್ಧಾಂತಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯ ನೀಡಿ ಇಂದು ಸಮಾಜ ತೀವ್ರ ಸಂಕಟಗ್ರಸ್ತವಾಗಿದೆ ಎನ್ನುತ್ತಿದ್ದಾರೆ. ಅಮೆರಿಕಾದ ವಿಶ್ವವಿದ್ಯಾಲಯಗಳ ತಜ್ಞ ಪ್ರಾಧ್ಯಾಪಕರು ಹಿಂದೆ ಬೆತ್ತದ ಚಡಿಯೇಟಿನ ಶಿಕ್ಷೆಯನ್ನು ಬಿಟ್ಟು ಮಕ್ಕಳನ್ನು ರಕ್ಷಿಸಿ ಎಂದಂತೆ ಇಂದು ಫ್ರಾಯ್ಡ್ನ ಸಿದ್ಧಾಂತವನ್ನು ಬಿಟ್ಟು ಮಕ್ಕಳನ್ನು ರಕ್ಷಿಸಿ ಎನ್ನುವ ಚಳುವಳಿ ಪ್ರಾರಂಭಿಸಬೇಕಾಗಿದೆ ಎಂದವರು ಅವರೇ. ಆದರೆ ಈ ಬೇಡಿಯಿಂದ ಬಿಡಿಸಿಕೊಳ್ಳುವುದು ಅಷ್ಟು ಸುಲಭವೇ? ಕಳೆದ 200 ವರ್ಷಗಳಿಂದ ಕಾಮ ಪ್ರಚೋದನೆಗೆ ಪ್ರಾಧಾನ್ಯವನ್ನು ನೀಡುತ್ತಾ ಬಂದು ಅದನ್ನು ತಟ್ಟನೆ ನಿಲ್ಲಿಸಲು ಸಾಧ್ಯವಾಗುವುದೇ? ಸಮಾಜಶಾಸ್ತ್ರಜ್ಞ ಸೊರೊಕಿನ್ ಹೇಳುತ್ತಾರೆ, ಕಳೆದ 200 ವರ್ಷಗಳಿಂದ, ಮುಖ್ಯವಾಗಿ ಕಳೆದ ಹಲವು ದಶಕಗಳಿಂದ ನಮ್ಮ ಸಂಸ್ಕೃತಿಯ ಎಲ್ಲ ವಿಭಾಗಗಳು ಅತಿ ಲೈಂಗಿಕತೆಯ ದಾಳಿಗೊಳಗಾಗಿವೆ. ನಮ್ಮ ನಾಗರಿಕತೆ ಲೈಂಗಿಕತೆಯಲ್ಲಿ ಎಷ್ಟು ಮುಳುಗಿದೆ ಎಂದರೆ ಬದುಕಿನ ಎಲ್ಲೆಡೆಗಳಿಂದಲೂ ಅದು ಇಂದು ಹೊರಹೊಮ್ಮುತ್ತಿದೆ. ಸಾಹಿತ್ಯ, ಕತೆ, ಕಾದಂಬರಿಗಳು, ಕಲೆ, ಚಿತ್ರ, ಸಂಗೀತ, ಚಲನಚಿತ್ರ, ಟೆಲಿವಿಷನ್, ಪತ್ರಿಕೆ, ಮ್ಯಾಗಝೀನ್, ಜಾಹೀರಾತು ಈ ಎಲ್ಲ ಕ್ಷೇತ್ರಗಳಲ್ಲೂ ಲೈಂಗಿಕತೆಯ ಹಾವಳಿ ಹೇಗೆ ನಡೆದಿದೆ, ಎಂಥ ದುಷ್ಪರಿಣಾಮವನ್ನು ಬೀರಿದೆ ಎಂಬುದನ್ನು ವಿಪುಲ ಸಾಕ್ಷ್ಯಾಧಾರಗಳಿಂದ ಆಳವಾಗಿ ಚಿಂತನ ಮಂಥನ ನಡೆಸಿದ್ದಾರೆ ಸೊರೊಕಿನ್. 1930ರಲ್ಲಿ ನಡೆಸಿದ ಒಂದು ಅಧ್ಯಯನದ ಪ್ರಕಾರ
ಪ್ರದರ್ಶಿತ 100 ಚಲನಚಿತ್ರಗಳಲ್ಲಿ 45 ಚಿತ್ರಗಳು ಲೈಂಗಿಕತೆಗೆ ಸಂಬಂಧಿಸಿದವು. 28 ಕೊಲೆ ಹಾಗೂ ಲೈಂಗಿಕತೆಗೆ ಸಂಬಂಧಿಸಿದ ಚಿತ್ರಗಳು. ಅಂದಿನಿಂದ ಇಂಥ ಚಿತ್ರಗಳ ಪ್ರಮಾಣ ಹೆಚ್ಚಿದೆಯೇ ಹೊರತು ಕುಸಿದಿಲ್ಲ. ಇತ್ತೀಚೆಗೆ ಇದು ಎಂಥ ಅತಿರೇಕಕ್ಕಿಳಿಸಿದೆ ಎಂಬುದನ್ನು ಸ್ಟೇಟ್ಸ್ಮನ್ ಪತ್ರಿಕೆ ತನ್ನ ಸಮೀಕ್ಷೆಯ ಫಲವಾಗಿ ಹೀಗೆ ವರದಿ ಮಾಡಿದೆ. ಪಶ್ಚಿಮ ಜರ್ಮನಿಯಲ್ಲಿ ಹಲವಾರು ವರ್ಷಗಳಿಂದ ಲೈಂಗಿಕ ಕ್ರಿಯೆಗಳನ್ನು ತೋರಿಸುವ ವಿಡಿಯೋ ಚಿತ್ರಗಳ ಪ್ರದರ್ಶನಕ್ಕೆ ಅತಿ ಹೆಚ್ಚಿನ ನೂಕುನುಗ್ಗಲು ಇದೆ. ಆದರೆ ಇತ್ತೀಚೆಗೆ ಅಂಥ ಚಿತ್ರಗಳಿಂದ ತೃಪ್ತರಾಗದೆ ರಕ್ತ ಹೆಪ್ಪುಗಟ್ಟುವಂತಹ ಅಸಹ್ಯ, ಅಶ್ಲೀಲ, ಹಿಂಸಾರತಿ ಹಾಗೂ ಅತಿರೇಕದ ಅತ್ಯಾಚಾರಗಳನ್ನು ವಿವರಿಸುವ ಚಿತ್ರಗಳಿಗೆ ತುಂಬ ಬೇಡಿಕೆ ಉಂಟಾಗಿದೆ. ಸುಮಾರು 30 ವರ್ಷಗಳ ಹಿಂದೆಯೇ ಟೆಲಿವಿಷನ್ನಿನ ದುರುಪಯೋಗವನ್ನು ಕುರಿತು ಡಾಕ್ಟರ್ ಸೊರೊಕಿನ್ನರು ಸಂಶೋಧಾತ್ಮಕ ವಿವರಗಳನ್ನು ನೀಡಿದ್ದರು. ಈ ಉಪಕರಣವನ್ನು ಜನಮನ ಮಾಲಿನ್ಯ ವೃದ್ಧಿಗಾಗಿ ಹೇಗೆ ಬಳಸುತ್ತಿದ್ದಾರೆ ಎಂಬುದನ್ನು ಕುರಿತು ವಿಶೇಷ ಅಧ್ಯಯನವನ್ನು ಮಾಡಿ ಫಲಿತಾಂಶವನ್ನು ಪ್ರಕಟಿಸಿದ್ದರು. ಟೆಲಿವಿಷನ್ ಮೂಲಕ ಮಿಲಿಯಗಟ್ಟಲೆ ಮನೆಗಳಿಗೆ ಕಾಮಪ್ರಚೋದಕ, ಮದ್ಯಪಾನ ಮತ್ತ ರಾತ್ರಿ ಕ್ಲಬ್ಬುಗಳ ವಾತಾವರಣವನ್ನು, ಹೊಲಸು ವ್ಯವಹಾರ, ಕೊಲೆ, ಸುಲಿಗೆ, ಅತಿ ಲೈಂಗಿಕತೆಯ ನಾಟಕ ಪ್ರದರ್ಶನಗಳನ್ನು ಹರಿಯಗೊಡುತ್ತಾರೆ. ಸಾಮಾನ್ಯ ಸಿನೆಮಾಗಳಲ್ಲಿ ಪ್ರದರ್ಶಿತವಾಗುವುದಕ್ಕಿಂತಲೂ ಕೆಳಮಟ್ಟದ ಹೊಲಸನ್ನು ಟೆಲಿವಿಷನ್ಗಳಲ್ಲಿ ಬಿತ್ತರಿಸುತ್ತಾರೆ. ಈ ಕೊಳಕಿನಲ್ಲಿ ಮುಳುಗೆದ್ದ ಮೇಲೆ ಹೆಚ್ಚಿನವರು ದೈಹಿಕ, ಮಾನಸಿಕ, ನೈತಿಕವಾಗಿ ಈ ಕೊಳೆಯಿಂದ ಬಿಡಿಸಿಕೊಳ್ಳಲಾರರು. ಒಬ್ಬಿಬ್ಬರು ಚೇತರಿಸಿಕೊಂಡು ಇರುವವರು ಇರಬಹುದು. ಆದರೆ ಲಕ್ಷ ಜನ ನೈತಿಕವಾಗಿ ಮೇಲೇಳಬೇಕೆಂಬ ಪ್ರಜ್ಞೆಯನ್ನೂ ಕಳೆದುಕೊಳ್ಳುವ ದೌರ್ಭಾಗ್ಯಕ್ಕೆ ಒಳಗಾಗುವರು. ಹೀಗೆಂದು ಅವರು ಹೇಳಿದ್ದರು. ಇಂದ್ರಿಯ ಚಪಲತೆಯನ್ನು ವಿಪರೀತ ಕೆರಳಿಸುತ್ತಾ, ದೈಹಿಕ ಭೋಗಾಕಾಂಕ್ಷೆಯನ್ನು ಅತಿರೇಕಕ್ಕೆ ಕೊಂಡೊಯ್ಯುತ್ತಾ, ನೀಚ ಮಟ್ಟದ ಸ್ವಾರ್ಥಕ್ಕೆ ಮನುಷ್ಯನನ್ನು ಎಳೆಯುತ್ತಾ, ಅಶಿಸ್ತು, ಅನೈತಿಕತೆಗೆ ಅವನನ್ನು ತಳ್ಳುತ್ತಾ, ಬದುಕಿನ ಮೌಲ್ಯಗಳನ್ನು ನಾಶಗೈಯುತ್ತಾ ಸಾಗುವ ಆಧುನಿಕ ಮನೋವೃತ್ತಿಗೆ ವಿಜ್ಞಾನದ ಸಹಾಯ ಸಹಕಾರ ಹೇರಳವಾಗಿಯೇ ಇದೆ. ಇದರ ಪರಿಣಾಮ 19ನೇ ಶತಮಾನದ ಅಂತ್ಯದವರೆಗೂ ಅಧಿಕ ಪ್ರಮಾಣದಲ್ಲಿ ಮದುವೆಗೊಂದು ಧಾರ್ಮಿಕ ತಳಹದಿ, ಹೆಂಗಸರಲ್ಲಿ ಪಾತಿವ್ರತ್ಯಕ್ಕೆ ಗೌರವ, ಕುಟುಂಬದಲ್ಲಿ ಮಕ್ಕಳ ಬಗ್ಗೆ ಮಮತೆ, ಅವರ ಸರ್ವತೋಮುಖ ಬೆಳವಣಿಗೆಯ ಬಗ್ಗೆ ಮನೆಯವರೆಲ್ಲರ ಆಸಕ್ತಿ, ವೃದ್ಧ ಮಾತಾಪಿತೃಗಳಿಗೆ ಮನೆಯಲ್ಲಿ ಸ್ಥಾನಮಾನ ಇವು ಕಂಡುಬರುತ್ತಿದ್ದರೆ, ಇಂದು ಆ ಲಕ್ಷಣಗಳೆಲ್ಲ ಮಾಯವಾಗಿವೆ. ತಂದೆ ತಾಯಿಗಳ ಬದಲಾವಣೆಯಿಂದ ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅಮೆರಿಕ ಸರ್ಕಾರದ ಅನಾಥಾಲಯಗಳಲ್ಲಿ ತಂದೆ ತಾಯಿಗಳಿಗೆ ಬೇಡವಾದ ಮಕ್ಕಳು ಬಹುಸಂಖ್ಯೆಯಲ್ಲಿ ಇದ್ದಾರೆ. ಹೆತ್ತವರ ಪ್ರೀತಿ ವಿಶ್ವಾಸಗಳನ್ನು ಅರಿಯದ ಅವರೇ ಮುಂದಿನ ಪ್ರಜೆಗಳು. ಈಗಾಗಲೇ ವಿದ್ಯಾರ್ಥಿಗಳ ಅಶಿಸ್ತು, ಅವಿಧೇಯತೆ, ಸ್ವಾರ್ಥತೆ, ಹಿಂಸಾರತಿ ತೀವ್ರವಾಗುತ್ತಲಿದೆ. ತಮ್ಮ ಪ್ರಾಯಸ್ಥ ಮಕ್ಕಳಿಂದ ರಕ್ಷಣೆ ಅಥವಾ ಆರೈಕೆಯನ್ನು ಪಡೆಯದ ವೃದ್ಧರು ನಿರ್ಗತಿಕರಾಗಿ ಸಂಕಟಮಯ ಏಕಾಂತವನ್ನು ಸಹಿಸಲಾರದೆ ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾರೆ. ಡಾಕ್ಟರ್ ಕೀನ್ಸೆ ಹೇಳಿದ ವಿವಾಹ ವಿಚ್ಛೇದ, ಮದುವೆಯ ಮೊದಲು ಮತ್ತು ನಂತರದ ದುರ್ನಡತೆ ಮತ್ತು ಅನೈತಿಕ ವ್ಯವಹಾರಗಳಿಂದ ಉಂಟಾದ ಹಲವು ತೆರನಾದ ವಿಚಿತ್ರ ಮನೋರೋಗಗಳು ಅಮೆರಿಕದ ಸ್ತ್ರೀಯರ ಪಾಲಿಗೆ ಇಂದು ಸಾಕಷ್ಟು ದೊರೆತಿದೆ. ಅಮೆರಿಕದ ಆಸ್ಪತ್ರೆಗಳಲ್ಲಿ ಇತರ ರೋಗಗಳಿಂದ ನರಳುವವರಷ್ಟೇ ಸಂಖ್ಯೆಯ ಹುಚ್ಚರೂ ಈಗಾಗಲೇ ಕಾಣಿಸಿಕೊಂಡಿದ್ದಾರೆ. ವಿವಾಹದ ಪಾವಿತ್ರ್ಯ, ಕುಟುಂಬದ ಸ್ಥೈರ್ಯ, ಮಕ್ಕಳ ರಕ್ಷಣೆ ಇವುಗಳಿಗೆ ತೀವ್ರ ಆಘಾತವನ್ನುಂಟು ಮಾಡಿದ ಈ ವಿಪ್ಲವದ ಹಿನ್ನೆಲೆ ಯಾವುದು? ಮೂಲ ಕಾರಣ ಯಾವುದು? ಇಂದ್ರಿಯ ಸುಖವೇ ಸರ್ವಸ್ವ ಎನ್ನುವ ವಾದ, ಕಾಮಕ್ಕೆ ಅಗ್ರಪಟ್ಟ ಎನ್ನುವ ವಾದ, ಮಾತೃತ್ವದ ಮಹಿಮೆಯನ್ನು ಅಲ್ಲಗಳೆಯುವ ವಾದ, ಗಂಡಸು ಹೆಂಗಸು ಪರಸ್ಪರ ಪ್ರತಿಸ್ಪರ್ಧಿಗಳೆನ್ನುವ ಭಾವ, ಇಹಲೋಕವೇ ಸರ್ವಸ್ವ, ಇಂದ್ರಿಯ ಭೋಗವೇ ಸರ್ವಸ್ವ ಎನ್ನುವ ಜಡವಾದ ದೇಹಾತ್ಮವಾದ.
ಈ ಜಡವಾದದ ಬೆಂಕಿ ಇಂದು ಲಕ್ಷ ಲಕ್ಷ ನರನಾರಿಯರ ಹೃದಯಗಳನ್ನು ದಹಿಸುತ್ತಿದೆ. ಭೋಗ ಸ್ವಾರ್ಥಗಳೇ ವೈವಾಹಿಕ ಜೀವನದ ಉದ್ದೇಶವಾದರೆ ವಿವಾಹಿತರಲ್ಲಿ ಘರ್ಷಣೆ ತಪ್ಪುವುದೆಂತು? ಗಂಡ ಹೆಂಡಿರ ಪೈಕಿ ಒಬ್ಬರು ಇನ್ನೊಬ್ಬರಿಂದ ಅಪೇಕ್ಷಿಸುವ ಸುಖಕ್ಕೆ ಅಲ್ಪ ಸ್ವಲ್ಪದ್ದಕ್ಕೆ ಬಂದರೂ ಅವರು ಪರಸ್ಪರ ಸಿಡಿಮಿಡಿಗೊಂಡು ಸಿಡಿದು ದೂರ ನಿಲ್ಲುತ್ತಾರೆ. ಬಳಿಕ ತಮಗೆ ಬೇಕೆನಿಸಿದ ಸುಖಕ್ಕಾಗಿ ಬೇರೆಡೆ ಹುಡುಕಾಟ ಪ್ರಾರಂಭಿಸುತ್ತಾರೆ. ಅವರ ಸ್ವಾರ್ಥ ಸುಖವೇ ಅವರಿಗೆ ಮುಖ್ಯವಾದುದರಿಂದ ಮಕ್ಕಳು ಬೀದಿ ಪಾಲಾಗುತ್ತಾರೆ. ಅವರ ಪಾಲಿಗೆ ಮಕ್ಕಳು ಒಂದು ಅನಾವಶ್ಯಕ ಭಾರ, ಸುಖಕ್ಕೆ ಅಡ್ಡಿ, ಆತಂಕ. ಆಗ ತಾನೇ ಹುಟ್ಟಿದ ಎಳೆ ಕೂಸನ್ನು ತನ್ನ ಮಗ್ಗುಲಲ್ಲೇ ಮಲಗಿಸಿಕೊಂಡರೆ ತನ್ನ ಸುಖಕ್ಕೆ ಅಡ್ಡಿ. ಶಿಶುವಿಗೆ ಸ್ತನಪಾನ ಮಾಡಿಸಿದ್ದಲ್ಲಿ ತನ್ನ ಶರೀರದ ಸೌಷ್ಠವಕ್ಕೆ ಕುಂದು. ಒಟ್ಟಿನಲ್ಲಿ ಮಗುವಿಗೆ ಜನ್ಮ ಕೊಡುವುದೆಂದರೆ ತನಗೆ ನೋವು, ಸಂಕಟ. ಮುಂದೆ ಅದರ ಲಾಲನೆ ಪಾಲನೆ ಎಂದರೆ ತನ್ನ ಸ್ವಚ್ಛಂದ ವಿಹಾರಕ್ಕೆ ತೊಡಕು. ಈ ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗಬೇಡವೇ? ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದ.